ಮೊದಲಿಗೆ ಈ ರೀತಿ ಸ್ಯಾರಿನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಿದ ನಂತರ ಫಸ್ಟಿಗೆ ನಾವು ಯಾವ ಕಡೆ ಉಟ್ಕೋತೀವಲ್ಲ ಆ ಕಡೆನ ಓಪನ್ ಮಾಡಿಕೊಂಡು ಈ ರೀತಿ ಪ್ಲೀಟ್ಸ್‌ಗಳನ್ನ ಮಾಡ್ಕೊಳ್ತಾ ಹೋಗಬೇಕು ನೀವು. ನೀವಂದ್ರೆ ಒಂದು 4, 5 ಅಥವಾ 5, 6 ಈ ರೀತಿ ಪ್ಲೀಟ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಹಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಪ್ಲೀಟ್ಸ್‌ಗಳನ್ನ ಒಂದೇ ಲೆವೆಲ್ ಆಗಿ ಬರೋ ಥರ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ಆಗುತ್ತೆ. ಸೊ ಮಾಡ್ಕೊಂಡಿದ್ದಾದಮೇಲೆ ಪಿನ್ನನ್ನು ಮಾಡ್ಕೊಬಿಡಿ ಹಾಗೇನೆ. ಯಾಕಂದರೆ ಪ್ಲೀಟ್ಸ್‌ಗಳನ್ನ ಜಾಸ್ತಿ ಹಿಡ್ದಷ್ಟುನು ನಿಮಗೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಅಂದರೆ ನಿಮಗೆ ಕೈಗೆ ಎಷ್ಟಾಗುತ್ತೋ ಅಷ್ಟಿಗೆ ನೋಡಿಕೊಂಡು ಒಂದೊಂದೇ ಲೆವೆಲ್ ತೊಗೊಂಡು ಪಿನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪಿನ್ ಮಾಡಿಕೊಂಡು ಮಾಡೋದ್ರಿಂದ ನಿಮಗೆ ಈಸಿ ಆಗುತ್ತೆ. 2 ಕಡೆ ಮಾಡ್ಕೋತಾ ಇದ್ದೀನಿ ನಾನು. ಸೇಫ್ಟಿ ಪಿನ್ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಕ್ಲಿಪ್ಸ್ ಇರುತ್ತಲ್ಲ ನಿಮಗೆ ಬಟ್ಟೆಗಳೆಲ್ಲ ಒಣಗಾಕೋದಕ್ಕೆ ನೀವು ಆಲ್ಮೋಸ್ಟ್ ಯೂಸ್ ಮಾಡ್ತೀರಲ್ಲ, ಆ ರೀತಿ ಕ್ಲಿಪ್ಸ್‌ಗಳನ್ನ ಯೂಸ್ ಮಾಡ್ಕೋಬೋದು. ತೊಂದರೆ ಇಲ್ಲ. ನಾನಿಲ್ಲಿ ಆದಷ್ಟು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಈ ರೀತಿ ಪಿನ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನೀವು ಸೊ ಪ್ಲೀಟ್ಸ್‌ಗಳನ್ನ ಮತ್ತೆ ಮಾಡ್ಕೊಳ್ಳಿ. ಮತ್ತೆ ಮಾಡ್ಕೊಳ್ಳುವಾಗ ನೋಡಿಕೊಂಡು ಒಂದೇ ಲೆವೆಲಿಗೆ ಮಾಡ್ಕೊಳ್ಳಿ. ಸಪೋಸ್ ನಿಮ್ಗೇನಾದರೂ ಹಿಂದೆ ಮುಂದೆ ಅಂದರೆ ಮೇಲೆ ಕೆಳಗೆ ಆಯಿತು ಅಂದರೆ ನಿಮಗೆ ವೇರ್ ಮಾಡಿಸುವಾಗ ಅಂದರೆ ಲಕ್ಷ್ಮಿಗೆ ಉಡಿಸುವಾಗ ನಿಮಗೆ ಅದು ಬರೋದಿಲ್ಲ, ಅಂದರೆ ಲೆವೆಲಾಗಿ ಬರೋದಿಲ್ಲ, ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಒಂದೇ ಸರಿಗೆ ನೀವು ಒಂದೇ ಲೆವೆಲಿಗೆ ಮಾಡ್ಕೊಳ್ಳೋದ್ರಿಂದ ಸೊ ನೀವು ಡೈರೆಕ್ಟು ಅದನ್ನು ಲಕ್ಷ್ಮಿಗೆ ಉಡಿಸಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೀಟಾಗಿ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿ 2 ಕಡೆ ನಾನು ಮಾಡ್ಕೊಂಡಿದ್ದೀನಿ ಸೇಫ್ಟಿ ಪಿನ್ನನ್ನು ಮಾಡಿಕೊಂಡು. ಸೊ ಇದು ಬಂದು ನೆರಿಗೆ ಆಯಿತು. ಸೊ ನೆರಿಗೆ ಆದಮೇಲೆ ಇವಾಗ ನಾವು ಸೆರಗನ್ನು ಹಾಕ್ಕೊಳ್ಳೋದು ನೋಡೋಣ ಬನ್ನಿ. ಸೊ ನಾನು ಟೈಟಾಗಿ ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಫುಲ್ಲು ಸ್ಟಿಫಾಗಿ ಕೂತ್ಕೊಳ್ಳೋ ಥರ ಮಾಡಿದ್ದೀನಿ ಇದರಲ್ಲಿ. ಸೊ ನಂತರ ನೋಡಿ ಈ ರೀತಿ ಆದಮೇಲೆ ನೆರಿಗೆ ರೆಡಿ ಆಗುತ್ತೆ. ಈಗ ಸೆರಗನ್ನು ಮಾಡ್ಕೊಳ್ಳೋಣ. ಸೆರಗನ್ನು ಅಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಇದು ಕೂಡ ಅಷ್ಟೊಂದೇನು ಕಷ್ಟ ಇರಲ್ಲ. ನಾರ್ಮಲಾಗಿ ನಾವು ಯಾವ ರೀತಿ ಸೆರಗನ್ನು ಹಾಕ್ಕೊಳ್ತೀವಲ್ಲ ಸೊ ಅದೇ ರೀತಿ ಪ್ಲೀಟ್ಸ್‌ಗಳನ್ನ ಮಾಡ್ಕೋಬೇಕಾಗತ್ತೆ ಇದರಲ್ಲೂ ಕೂಡ. ಸೊ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ ಕೂಡ ಸೇಮ್ ಅಂದರೆ ಒಂದೇ ಲೆವೆಲ್ ಬರಬೇಕು. ಸೊ ಒಂದೇ ಲೆವೆಲ್ ಬರೋ ಥರ ಮಾಡಿಕೊಂಡು ಒಂದು ಪಿನ್ನನ್ನು ಮಾಡ್ಕೊಳ್ಳಿ, ಸೇಫ್ಟಿ ಪಿನ್ನು. ಸೊ ಪಿನ್ನಾದರೂ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಕ್ಲಿಪ್ಸ್ ಆದರೂ ಹಾಕ್ಕೊಳ್ಳಿ. ಒಂದು ಅರ್ಧ ಮಾರಷ್ಟು ಮಾಡ್ಕೊಳ್ಳಿ. ಯಾಕಂದರೆ ಅರ್ಧ ಮಾರಷ್ಟು ಮಾಡ್ಕೊಳ್ಳೋದ್ರಿಂದ ನಿಮಗೆ ವೇರ್ ಮಾಡೋದಕ್ಕೆ ಈಸಿ ಆಗುತ್ತೆ, ಅಂದರೆ ಲಕ್ಷ್ಮಿಗೆ ವೇರ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಅರ್ಧ ಮಾರು ಆದಮೇಲೆ ಸೊ ಲೆವೆಲಾಗಿ ಈ ರೀತಿ ಮಾಡ್ಕೊಳ್ಳಿ. ನಂತರ ನೋಡಿ ಕೈಗಳನ್ನೂ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಬೋದು. ಬ್ಲೌಸ್ ಪೀಸ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಸೊ ಫೋಲ್ಡ್ ಮಾಡ್ಕೊಂಡಾಗ ನೀವು ಅಂದರೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಬಾರ್ಡರ್ ಬಂದು ಕೆಳಗಡೆ ಇರಬೇಕು. ಸೊ ಈ ರೀತಿ ಕೆಳಗಡೆ ಬಂದಾಗ ನಿಮಗೆ ಯಾವ ರೀತಿ ಬರುತ್ತೆ ಅಂದರೆ ಕೈ ಇಟ್ಟಾಗ ನಾರ್ಮಲ್ ನಾವು ಬ್ಲೌಸ್ಗಳೆಲ್ಲ ಹೊಲಿಸಿದಾಗ ಹೇಗೆ ಬಾರ್ಡರ್ ಕೆಳಗೆ ಬರುತ್ತಲ್ಲ ಆ ರೀತಿ ಲಕ್ಷ್ಮಿಗೂ ಕೂಡ ಅದೇ ರೀತಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಫೋಲ್ಡಿಂಗು ನೀವು ನೀಟಾಗಿ ಮಾಡ್ಕೊಳ್ಳಿ ಕೈಗೆ. ಈ ರೀತಿ ಬಾರ್ಡರ್ನ ಸುತ್ತಬಿಟ್ಟು ಅಂದರೆ ಒಂದು 2 ಸುತ್ತು ಸುತ್ತಬಿಟ್ಟು ಅಲ್ಲಿ ನೀವು ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. ಸೊ ಗುಂಡು ಪಿನ್ನಾದರೂ ಹಾಕ್ಕೊಳ್ಳಿ, ಇಲ್ಲ ಪಿನ್ನಾದರೂ ಹಾಕ್ಕೊಳ್ಳಿ, ಒಟ್ಟಾರೆ ಸ್ಟಿಫಾಗಿ ಕುತ್ಕೊಳ್ಳೋ ಥರ ಹಾಕ್ಕೊಳ್ಳಿ. ಸೊ ಒಂದು ಸೈಡ್ ಕೈ ಆ ರೀತಿ ಮಾಡ್ಕೊಂಡಾದ್ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂರುತ್ತೆ. ನೀವು ಇದಕ್ಕೇನು ಎಕ್ಸ್ಟ್ರಾ ಅಡ್ಜಸ್ಟ್ ಮಾಡೋಷ್ಟೇ ಇರೋದಿಲ್ಲ, ಅಷ್ಟು ನೀಟಾಗಿ ಕೂರುತ್ತೆ. ಈ ರೀತಿ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಮಾಡ್ಕೊಂಡಾದ್ಮೇಲೆ ಅದನ್ನು ನೀವು ಗುಂಡು ಪಿನ್ನನ್ನು ಹಾಕ್ಕೊಂಡು ಸ್ವಲ್ಪ ಸ್ಟಿಫಾಗಿ ಇದು ಮಾಡ್ಕೊಳ್ಳಿ. ನೀವು ಲೂಸ್ ಏನಾದ್ರು ಮಾಡ್ತು ಅಂತಂದರೆ ಅದು ಹೋಗುತ್ತೆ, ಯಾಕಂದರೆ ಅದು ಬಿದ್ದೋಗುತ್ತೆ, ಸರಿಯಾಗಿ ಕೂತ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇದಾದಮೇಲೆ ನಂತರ ಬನ್ನಿ ಯಾವ ರೀತಿ ವೇರ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಸೆರಗಿರುತ್ತಲ್ಲ, ಸೆರಗನ್ನು ನೀವೇನು ಮಾಡ್ತೀರಾ ನಾರ್ಮಲ್ ಎಡಗಡೆ ಹಾಕಿ ಆ ನೆರಿಗೆ ಹಿಡ್ದಿರ್ತೀವಲ್ಲ ಅದನ್ನು 2 ಕಡೆ ಈ ರೀತಿ ಹಾಕ್ಕೊಂಡು ಈಕ್ವಲ್ ಆಗಿ ಮಾಡ್ಕೊಳ್ಳಿ. ಸೊ ಈಕ್ವಲ್ ಆಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂಥರ ಚೆನ್ನಾಗಿ ನೆರಿಗೆಗಳು ಜಾಸ್ತಿ ಬರುತ್ತೆ. ನಾನಲ್ಲಿ ಒಂದು 2 ಪಿನ್ನನ್ನು ಯೂಸ್ ಮಾಡಿದ್ದೀನಿ, ಯಾಕಂದರೆ ಒಂದೇ ಪಿನ್ನಲ್ಲಿ ಅಷ್ಟನ್ನು ಕೂಡ ಸ್ಟಿಫಾಗಿ ಕೂರ್ಸೋದಕ್ಕೆ ಆಗಲ್ಲ ಅಂತ ಹೇಳಿ. ಸೊ ನಿಮಗೆ ನೋಡಿ ದೊಡ್ಡ ಪಿನ್ ಆದರೆ 1 ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಣ್ಣದಾದರೆ ಒಂದು 2 ಪಿನ್ ಸ್ಟಿಫಾಗಿ ಕುತ್ಕೊಳ್ಳೋ ಥರ ಮಾಡ್ಕೊಳ್ಳಿ. ನಂತರ ಬಂದು ಹಾಕಿರ್ತೀವಲ್ಲ ನೆರಿಗೆಗೆ ಫಸ್ಟು ಆ ಪಿನ್ನಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ಸ್ವಲ್ಪ ಒಂದೇ ಲೆವೆಲಿಗೆ ಜೋಡಿಸ್ಕೊಳ್ಳೋ ಥರ ಮಾಡ್ಕೊಳ್ಳಿ. ಸೊ ಅಂದರೆ ಒಂದೇ ಸರಿಗೆ ಜೋಡಿಸ್ಕೋಬೇಕಂತೇನಿಲ್ಲ, ಜಸ್ಟ್ ನೀವು ಈ ರೀತಿ ಮಾಡಿಕೊಂಡು ನಂತರ ಕೈಗಳನ್ನು ಹಾಕ್ಕೊಳ್ಳಿ. ಕೈಗಳನ್ನು ನೋಡಿ ನಾನು ಕೋಲಿಗೆ ಜಸ್ಟ್ ಸಿಕ್ಸ್ಕೊಂಡಿದ್ದೀನಿ. ಸಿಕ್ಸಿ ಅಲ್ಲಿ ಗುಂಡು ಪಿನ್ನನ್ನು ಯೂಸ್ ಮಾಡಿಕೊಂಡು ಸ್ಟಿಫಾಗಿ ಕುತ್ಕೊಳ್ಳೋ ಥರ ಗುಂಡು ಪಿನ್ ಹಾಕಿದ್ದೀನಿ. ನೀವು ಕೂಡ ಅದೇ ರೀತಿ ಮಾಡ್ಬೋದು. ನಂತರ ಸೆರಗನ್ನು ನಾರ್ಮಲಾಗಿ ನಾವು
ಬಲಗಡೆಯಿಂದ ಎತ್ಕೊಂಡಿದ್ದೀವಿ. ಬಲಗಡೆಯಿಂದ ಎತ್ಕೊಂಡು ಎಡಗಡೆಗೆ ಯಾವ ರೀತಿ ನಾವು ಹಾಕೋತೀವಲ್ಲ ಅದೇ ರೀತಿ ಹಾಕ್ಕೊಂಡು ಅಲ್ಲಿ ಸ್ವಲ್ಪ ಮಡ್ಚ್ಬಿಟ್ಟು ಪಿನ್ನನ್ನು ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಅದೇ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಳಗಡೆಯಿಂದ ಪಿನ್ ಮಾಡ್ಕೋಬೇಕು. ಆಗ ನೀವು ಪಿನ್ ಮಾಡಿರೋದು ಕಾಣಿಸೋದಿಲ್ಲ. ನೋಡಿ ಈ ರೀತಿ ನೀಟಾಗಿ ಪಿನ್ ಮಾಡಿಕೊಂಡ್ರೆ ನೋಡಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈಗ ನೀವು ಸ್ವಲ್ಪ ಕೆಳಗಡೆ ನೆರಿಗೆಗಳನ್ನೆಲ್ಲ ರೀಸೆಟ್ ಮಾಡ್ಕೊಳ್ಳಿ. ಸೊ ಒಂದೇ ಲೆವೆಲಿಗೆ ಕೂರಿಸ್ಕೋಬೋದು ನೀವು, ತೊಂದರೆ ಇಲ್ಲ. ಕೂರಿಸ್ಕೊಂಡು ಈ ರೀತಿ ಎಲ್ಲ ಮಾಡಿಕೊಂಡು ನಂತರ ಬಂದ್ಬಿಟ್ಟು ಈ ರೀತಿ ಕೂರಿಸ್ಕೋಬೇಕು. ಸೊ ಕೂರಿಸ್ಕೊಂಡಿದ್ದಾದಮೇಲೆ ನಂತರ ಇದಕ್ಕೆ ಒಡವೆ ಅಲಂಕಾರಗಳನ್ನ ಮಾಡೋಣ. ಸೊ ಡಾಬು ನಿಮ್ಮ ಹತ್ರ ಯಾವ್ಯಾವುದು ಒಡವೆಗಳು ಅವೈಲಬಲ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ. ತುಂಬ ನೀಟಾಗಿ ಅಂದರೆ ನೀಟಾಗಿ ಕಾಣುತ್ತೆ, ಸೂಪರಾಗಿ ಕಾಣಿಸುತ್ತೆ. ನೋಡಿ ಲಕ್ಷ್ಮಿ ಅಲಂಕಾರ ನಿಮ್ಗೆ ಹೆಂಗೆ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ನೋಡಿ ನಾನು ಮುಖವಾಡ ಎಲ್ಲ ಇಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೇ ರೀತಿ ನಿಮಗೆ ಇಷ್ಟ ಆಯಿತು, ಈ ಸ್ಯಾರಿ ವೇರು ಲಕ್ಷ್ಮಿಗೆ ತುಂಬ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಥ್ಯಾಂಕ್ ಯು.